ಇವತ್ತದು ಕೇಕ್ಸ್ ತುಂಬ ಸ್ಪೆಷಲ್ ಉಂಟು. ಅದು ಯಾಕೆ ಸ್ಪೆಷಲ್ ಅಂತ ನಿಮಗೆ ನಾನು ಮುಂದೆ ವಿಡಿಯೋಲಿ ಹೇಳ್ತೀನಿ. ಸೊ ಇದು ಡಿಸೈನ್ ಹೇಗೆ ಮಾಡಿದೆ ಅಂತ ಬನ್ನಿ ಕಲಿಯೋಣ. ಹಾಯ್ ಫ್ರೆಂಡ್ಸ್, ಸೊ ಇವತ್ತು ನಾನು ಮಾಡ್ತಾ ಇದ್ದೀನಿ 2 kgದು 2 ಟೈರ್ದು ಕೇಕ್. ಸೊ ಇದಕ್ಕೆ ನಾನು ತಗೊಂಡಿದ್ದೇನೆ 6 ಇಂಚಿನಲ್ಲಿ 1 kgದು ಬೇಸ್ ಮತ್ತು 2 ಬೇಸ್ ನಾನು 4 ಇಂಚ್ದು ಟಿನ್ನಲ್ಲಿ ತಗೊಂಡಿದ್ದೇನೆ. ಸೊ 2 kgದು ಕೇಕಲ್ಲ, ಅದಕ್ಕೆ 2 kgದ ಬೋರ್ಡ್ ಮತ್ತು ಒಂದು ಸಣ್ಣದು ಬೋರ್ಡ್ ತಗೊಂಡಿದ್ದೇನೆ. ಅದಕ್ಕೆ ನಾನು ನಡುವಲ್ಲಿ ಪೀಸ್ ಮಾಡಿದ್ದೇನೆ. ಮೇಲಿಂದ ಸ್ವಲ್ಪ ಕೇಕನ್ನು ಕಟ್ ಮಾಡಲಿಕ್ಕೆ ಉಂಟು. ಸ್ಪಾಂಜ್ ಸೋಕ್ ಆಗಬೇಕಲ್ಲ ಅದಕ್ಕೆ. ಸೊ ನೋಡಿ ಎಷ್ಟು ವೈಟಾಗಿ ಬಂದಿದೆ, ಸ್ಪಾಂಜಿಯಾಗಿ. ಸೊ ಇದನ್ನು ಈ ಥರವೇ ಕಟ್ ಮಾಡಬೇಕು. ಈ ಥರ ಸೈಡ್ ಹೋಗಿ ಕಟ್ ಮಾಡಿದರೆ ನಿಮಗೆ ನೀಟಾಗಿ ಪರ್ಫೆಕ್ಟ್ ಕಟ್ಟಿಂಗ್ ಆಗಿ ಬರ್ತದೆ. ಸೊ ಇದು ಇನ್ನೊಂದು ಹಾಫ್ kgದು ಕೇಕ್. ಇದನ್ನು ನಾನು 4 ಇಂಚ್ ಟಿನ್ನಲ್ಲಿ ಬೇಕ್ ಮಾಡಿದ್ದೇನೆ, ಬೇರೆನೇ. ಆವಾಗ ನಿಮಗೆ ಬೇಕಿಂಗ್ ಬ್ರೌನ್ ಆಗೋದಿಲ್ಲ ಕೇಕ್. ಸೊ ಅದಕ್ಕೆ ನಾನು ಟ್ರೈ ಮಾಡೋದು 1 kgದು ಕೇಕ್ ಇದ್ದರೆ ಸಹ ನಾನು ಅದನ್ನು 2 ಟಿನ್ನಲ್ಲಿ ಬೇಕ್ ಮಾಡಬೇಕಂತ. ಆವಾಗ ಇದು ವೈಟಾಗಿ ಸ್ಪಾಂಜ್ ಬರ್ತದೆ, ಇಲ್ಲದೆ ಸ್ವಲ್ಪ ಬ್ರೌನ್ ಆಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಬಟರ್ ಸ್ಕಾಚ್ ಕೇಕ್. ಸೊ ಬಟರ್ ಸ್ಕಾಚ್ ಸಾಸ್ ನಾನು ಕ್ರೀಮಲ್ಲಿ ಹಾಕಿದ್ದೇನೆ. ಸೊ ಯಾವಾಗ ಸಹ ನಿಮಗೆ ಬಟರ್ ಸ್ಕಾಚ್ ಕೇಕ್ ಮಾಡಲಿಕ್ಕೆ ಇದ್ದರೆ ಸಾಸನ್ನು ಕ್ರೀಮಲ್ಲಿ ಹಾಕಬೇಕು, ಆವಾಗ ಟೇಸ್ಟ್ ಬರ್ತದೆ ಕ್ರೀಮಲ್ಲಿ ಸಾಸ್ದು. ಮತ್ತು ಈ ಥರ ಸೋಕಿಂಗ್ ಮಾಡಿದ್ದೇನೆ. ಸೋಕಿಂಗ್ ಮಾಡಾದ ನಂತರ ಕ್ರೀಮನ್ನು ಈ ಥರನೇ ಹಚ್ತಾ ಇದ್ದೀನಿ. ಕೆಳಗಿದು 1 kgದು ಬೇಸ್. ಇದನ್ನು ನಾನು 1 hour ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ, ಸ್ವಲ್ಪ ಸೆಟ್ ಆಗಲಿಕ್ಕೆ ಅಂತ. 2 ಟೈರ್ ಕೇಕ್ ಹೇಗೆ ಅಂತ ನೀವು ಕೆಳಗೆದು ಬೇಸ್ ಎಷ್ಟು ಜಾಸ್ತಿ ಸೆಟ್ ಆಗಲಿಕ್ಕೆ ಇಡ್ತೀರಾ ಅಷ್ಟೇ ಸೇಫ್ ಅದು. ಅಂದರೆ ಕೆಳಗೆದು ಬೇಸ್ ಕಟ್ಟಾಗುವ ಚಾನ್ಸ್ ಇಲ್ಲ. ಆದರೆ ಇಲ್ಲಿ ನಾನು ಫುಲ್ ಪ್ರೊಟೆಕ್ಷನ್ನಲ್ಲಿಯೇ ಮಾಡ್ತಾ ಇದ್ದೀನಿ. ಮೇಲೆದು ಬೇಸ್ ನಾನು ಹೇಗೆ ಮಾಡ್ತೀನಿ ಅಂತ ನೀವು ನೋಡಿ, ತುಂಬ ಸಲ ತೋರಿಸಿದ್ದೀನಿ. ಅದೇ ಇದು ಸ್ವಲ್ಪ ಬೇರೆ ಮೆಥಡ್, ನಿಮಗೆ ಮುಂದೆ ವಿಡಿಯೋ ನೋಡುವಾಗ ಗೊತ್ತಾಗ್ತದೆ. ನೋಡಿ, ಇದು ಬೇಸ್ ನಾನು ನಡುವಲ್ಲಿ ಪಿಯರ್ಸ್ ಮಾಡಿದ್ದೇನೆ. ಅಂದರೆ ಇದು ಬೇಸ್ ನನಗೆ ತೆಗಿಲಿಕ್ಕೆ ಇಲ್ಲ, ಅದು ಕೇಕ್ನಲ್ಲಿಯೇ ಇರ್ತದೆ. ಸೊ ಅದಕ್ಕೆ ನಾನು ಅದನ್ನು ಕ್ರೀಮ್ ಹಚ್ಚಿದ್ದೇನೆ, ಇದು ಸ್ಟಿಕ್ ಆಗಬೇಕಂತ ಬೇಸ್. ಸೊ ಈ ಥರ ಕೇಕನ್ನು ಮೆಜರ್ ಮಾಡಿ. ಇನ್ನೊಂದು ಹೇಳ್ತೀನಿ, ಅಂತೂ ಬೇಸ್ ಉಂಟಲ್ಲ, ನಾನು ಟಿನ್ದು ಮೆಜರ್ಮೆಂಟ್ನಿಂದ ಸ್ವಲ್ಪ ಜಾಸ್ತಿ ತಗೊಂಡು ಅದನ್ನು ಕಟ್ ಮಾಡಿದ್ದೇನೆ. ನಾನು ಬೋರ್ಡನ್ನಲ್ಲಿ ಕಟ್ ಮಾಡಿದ್ದೇನೆ, ಯಾಕಂದರೆ ನನಗೆ ಬೋರ್ಡ್ ತುಂಬ ದೊಡ್ಡದು, ಅದು ಇಟ್ಟಿದ ಮೇಲೆ ಬೋರ್ಡ್ ಕಾಣಬಾರ್ದಂತ. ಅದಕ್ಕೆ ಸ್ವಲ್ಪ ಕಟ್ಟಿಂಗ್ ಮಾಡಲೇಬೇಕಾಗ್ತದೆ. ಸೊ ಈ ಥರ ನಾನು ಸ್ಪಾಂಜನ್ನು ಸೋಕ್ ಮಾಡಿದ್ದೇನೆ. ಮತ್ತು ಇದು ಕ್ರೀಮ್ ಮೇಲೆದು ಹೇಗೆ ಮಾಡಿದ್ದೇನೆ ಆ ಥರವೇ ಮಾಡಲಿಕ್ಕೆ ಉಂಟು.
ಬೌಲನ್ನು ಇನ್ಸರ್ಟ್ ಮಾಡಿ ಇಲ್ಲಿ ಮೇಲೆ ಇಡ್ಲಿಕ್ಕೆ ನೋಡಿದ್ದೇನೆ, ಆದರೆ ಇದು ಮೇಲೆದು ಕೇಕ್ ವೆಯ್ಟ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ಅದು ಸೈಡ್ಗೆ ಹೋಗಿದೆ. ಮತ್ತು ಹೇಗೆ ಸಹ ನಾನು ಅದನ್ನು ಸ್ಪ್ಯಾಚುಲನಿಂದ, ಇದು ಪ್ಯಾಲೆಟ್ ನೈಫ್ನಿಂದ ಸ್ವಲ್ಪ ಕರೆಕ್ಟ್ ಮಾಡಿದ್ದೇನೆ. ಅದು ನಡು ಸೆಂಟರ್ ಪಾಯಿಂಟಲ್ಲಿ ನಾನು ಇಟ್ಟಿದ್ದೇನೆ. ಸೊ ಇಲ್ಲಿ 1 ಇಯರ್ದು ಮಗುಂದು ಬರ್ತ್ಡೇ ಇದು. ಸೊ ಅದಕ್ಕೆ 1 ನಂಬರ್ದು ಕೇಕ್ ಮೇಲೆ ಟಾಪರ್ ಆಗಿ ಇಡಲಿಕ್ಕೆ ಇರಲಿಲ್ಲ. ಸೊ ಅದಕ್ಕೆ ನಾನು ಇದನ್ನು ಫೆವಿಸ್ಟಿಕ್ನಿಂದ ಸ್ವಲ್ಪ ಅಲ್ಲಿ ಕಟ್ ಮಾಡಿದ್ದೇನೆ ಸ್ಟಿಕ್, ಮತ್ತು ಈ ಥರ ಅಂಟಿಸಿದ್ದೇನೆ. ಸೊ ಇದು ಸಹ ಒಂದು ಚೆಂದ ಕಾಣಿಸ್ತದೆ. ಸೊ ಇಲ್ಲಿ ಉಂಟು ಫಾಕ್ಸ್ ಬಾಲ್ಸ್ ಕಲರ್ದು. ಸೊ ಈ ಕೇಕ್ಗೆ ಮ್ಯಾಚ್ ಆಗಲಿಕ್ಕೆ ಅಂತ ಸೊ ಇದನ್ನು ನಾನು ಹೀಗೆ ಇಟ್ಟಿದ್ದೇನೆ. ಆ್ಯಕ್ಚುಲಿ ರೆಫರೆನ್ಸ್ ಪಿಕ್ಚರ್ ಹಾಗೆ, ಅಂದರೆ ಫೋಟೋ ಕೊಟ್ಟಿದ್ದಾರಲ್ಲ ಅದನ್ನು ಈ ಥರವೇ ಡಿಸೈನ್ ಇತ್ತು. ಸೊ ಅದಕ್ಕೋಸ್ಕರ ಮ್ಯಾಚಿಂಗ್ ಆಗಿ ನಾನು ಫಾಕ್ಸ್ ಬಾಲ್ಸ ತಂದಿದ್ದೇನೆ ಮತ್ತು ಈ ಟಾಪರ್ ಮೇಲೆ ಇಟ್ಟಿದ್ದೇನೆ. ಸೊ ಇದು ಕೇಕ್ ಮಾಡಿ ಆಗಿದೆ. ಸೊ ಸ್ಪೆಷಲ್ ಯಾಕೆಂದರೆ ಇದು ಈವೆಂಟ್ಗೆ ಇತ್ತು ಕೇಕ್. ಸೊ ನೋಡಿ, ಈವೆಂಟ್ಗೆ ನಾವು ಸಹ ಹೋಗಿದ್ದೇವೆ, ಬರ್ತ್ಡೇ ಈವೆಂಟ್ಗೆ. ಸೊ ಇಂಥ ಈವೆಂಟ್ಗೆ ಕೇಕ್ ಆರ್ಡರ್ ಸಿಕ್ಕಿದೆ, ತುಂಬ ಖುಷಿ ಆಗ್ತದೆ. ಸೊ ಅದಕ್ಕೆ ಇದು ಕೇಕ್ ಸ್ವಲ್ಪ ಸ್ಪೆಷಲಿ ಅಂತ ನಾನು ಹೇಳಿದ್ದೇನೆ. ಸೊ ಈ ಥರ ಪ್ರೋಗ್ರಾಮ್ ಎಲ್ಲ ಆಯಿತು, ಎಲ್ಲ ಎಂಜಾಯ್ ಮಾಡಿದ್ದಾರೆ. ಸೊ ನಿಮಗೆ ನನ್ನ ವಿಡಿಯೋ ಹೇಗಾಯ್ತಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.